ನಮಸ್ಕಾರ ದೇವರು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಬೆಂಕಿ ಗೇಮರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಹೊಸ ಕಂಟೆಂಟ್ ಜೊತೆ ಬರ್ತಾ ಇದ್ದೀನಿ. ಇವತ್ತಿನ ಕಂಟೆಂಟ್ ಏನಿಲ್ಲಪ್ಪ, ಒಂದು ಹೋಟ್ಲಿಗೆ ಹೋಗಿ ಊಟ ಮಾಡೋಣ ಅಂತ. ಫುಲ್ ಭಾಳ ದಿನ ಆಗೈತಲ್ವಾ, ಸೊ ಅದಕ್ಕೋಸ್ಕರ ಒಂದು ಹೋಟ್ಲಿಗೆ ಹೋಗಿ ಒಂದು ದೊಣ್ಣೆ ಬಿರಿಯಾನಿ ತಿನ್ಕೊಂಬರೋಣ ಅಂತ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಹೆಂಗೋ ಶ್ರಾವಣ ಮುಗಿಯಕ್ಕೆ ಬಂತು, ಗಣೇಶನ್ ಕಳಿಸ್ಬಿಟ್ವಿ. ಸೊ ಗಣೇಶನ್ ಕಳಿಸಿಲ್ಲ, ಇನ್ನು ಸಮ್ ಫ್ಯೂ ಪ್ಲೇಸಸ್ ಎಲ್ಲ ಇರುತ್ತೆ. ಓಕೆ, ಆದರೂ ನಾವು ಗಣೇಶನ್ ಕಳಿಸಿದ್ವಿ. ನಮ್ಮ ಗೇಮಲ್ಲಿ ಇವತ್ತು ಫುಲ್ ಬಿರಿಯಾನಿ ತಿನ್ನಕ್ಕೆ ಹೋಗ್ಬೇಕು. ಸೊ ನಮ್ಮ ಗಾಡಿ ನೋಡಿಲ್ವಲ್ಲ ನೀವಿನ, ನೋಡಿ ಬನ್ನಿ ಹೆಂಗಾಯ್ತು ಗುರು. ನಮ್ದು ಟಿ ಗಾಡಿ ತಗೊಂಡು ಮೊನ್ನೆ ತಾನೇ ಪರ್ಚೇಸ್ ಮಾಡಿ ಗುರು. ಹೊಸದು ಟ್ರಾವೆಲಿಂಗ್ ಬಿಸ್ನೆಸ್ ಓಪನ್ ಮಾಡಿದ್ದೀನಿ. ಸೊ ಟಿ ಗಾಡಿ ತಗೊಂಡಿನಿ. ಇದೊಂದು 8 ಲಕ್ಷ ಕೊಟ್ಟು ಪರ್ಚೇಸ್ ಮಾಡಿ ಗುರು. ನಮ್ಮ ಇದಕ್ಕೆ ಗೇಮಿಗೆ ಸಾಕತ್ತಾಗೈತೆ ಅಂತ ಫುಲ್ ನಮ್ಮ ವರ್ಲ್ಡಿಗೆಲ್ಲ ಸಾಕತ್ ಫುಲ್ ಫೇಮಸ್ ಆಗ್ಬಿಡ್ಬೇಕು. ಇದು ಕೇರಳ ಸೈಡ್ ನೋಡ್ದು ಪರ್ಚೇಸ್ ಮಾಡ್ಕೊಂಡ್ ಬಂದಿನಿ. ಸೊ ಇನ್ನು ಫಸ್ಟ್ನೇ ಟ್ರಿಪ್ ಹೋಗಿಲ್ಲ ಗುರು, ಅದಕ್ಕೆ ದೊಣ್ಣೆ ಬಿರಿಯಾನಿ ತಿನ್ನೋಣ ಅಂತ ಹೇಳಿ ಫುಲ್ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಕರ್ಕೊಂಡ್ ಕುಂದಿಸ್ಕೊಂಡ್ಬಿಟ್ಟು ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ಸೈಕಾಗಿ ಹೊಡಿಬೇಕು. ಈಗ ಫುಲ್ ಟ್ರಿಪ್ ಹೋಗಿ ಫಸ್ಟ್ ದೊಣ್ಣೆ ಬಿರಿಯಾನಿ ತಿನ್ನಕ್ ಹೋಗ್ಬೇಕು ಗುರು. ಬರ್ರಿ ಹೋಗೋಣ. ಮತ್ತಿನ್ಯಾಕೆ ಭಾಳ ತಡ ಮಾಡೋದಕ್ಕೆ, ಗಾಡಿ ಸ್ಟಾರ್ಟ್ ಮಾಡೋದು ಹೆಂಗೈತೆ ತೋರ್ಸ ನಿಮ್ಗೆಲ್ಲ. ಒಳಗಡೆ ನೋಡ್ತಿರ್ಬೋದು, ಒಳಗಡೆ ಫುಲ್ ಸೈಕ್ ಐತ್ ಗುರು. ಇಂಟೀರಿಯರ್ ಮಾತ್ರ ಫಿದಾಗ್ ಹೋಗ್ಬಿಟ್ಟೆ ಮರ. ನಾನಂತೂ ಸೈಕ್ ಐತೆ ಇಂಟೀರಿಯರ್ ಅಲ್ಲಿ. ಇದು ನೋಡ್ತಿರ್ಬೋದು, ಅವರೆಲ್ಲ ಫ್ರೆಂಡ್ಸ್, ಫುಲ್ ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅವರೆಲ್ಲ ಇದ್ದಾರೆ. ಸೊ ಅವ್ರನ್ನೆಲ್ಲ ಕರ್ಕೊಂಡು ಇವತ್ತು ಫುಲ್ ಹೋಗಿ ದೊಣ್ಣೆ ಬಿರಿಯಾನಿ ಅಂದ್ರೆ ಗೊತ್ತಲ್ಲ ನಿಮಗೆಲ್ಲ, ಫುಲ್ ಇವರು ನಮ್ಮ ಚಂದ್ರಣ್ಣ ಅವ್ರದ್ದು ಬೆಳ್ಳುಳ್ಳಿ ಕಬಾಬ್ ತಿನ್ನ ಕರ್ಕೊಂಡು ಹೋಗ್ತೀನಿ. ಇವ್ರಿಗೆಲ್ಲ ಬೆಳ್ಳುಳ್ಳಿ ಕಬಾಬು ಮತ್ತೆ ದೊಣ್ಣೆ ಬಿರಿಯಾನಿ ಅಷ್ಟು ತಿನ್ಸ್ಕೊಂಡ್ ಬರೋದು. ಸೊ ಇದು ನಮ್ಮ ಟಿ ಗಾಡಿ ಫುಲ್ ರೆಡಿ ಆಗ್ಬಿಟ್ಟೈತೆ, ಸಾಕಾಗೈತೆ ನೋಡಿ. ಇಂಟೀರಿಯರ್ ಇನ್ನು ಹೊಸ ಗಾಡಿ ಇದ್ದಂಗೆ ಇದ್ರು. ಒಂದ್ ರೀತಿ ಹೊಸ ಗಾಡಿನೇ, ಒಂದ್ 2 ವರ್ಷ ಆಯ್ತು ಅವ್ರು ತಗೊಂಡು ಹೊಡೆದಿಲ್ಲ ಜಾಸ್ತಿ. ಸೊ ಅದಕ್ಕೋಸ್ಕರ ನಾವೇ ತಗೊಂಡ್ಬಂದ್ವಿ. ನಮಗೂ ಹೆಂಗು ಹೊಸ ಟ್ರಿಪ್, ಹೊಸ ಬಿಸ್ನೆಸ್ ಮಾಡ್ಬೇಕಾಯ್ತು. ನೆಕ್ಸ್ಟ್ ಸ್ಯಾಂಡ್ ಮಾಫಿಯಾ ಬೇರೆ ಐತೆ. ಸ್ಯಾಂಡ್ ಮಾಫಿಯಾ ಎಲ್ಲ ನೋಡ್ತಾ ಇದೀವಿ. ಸೊ ಸ್ಯಾಂಡ್ ಮಾಫಿಯಾಗೆ ನನ್ನ ಫ್ರೆಂಡ್ ಆಲ್ರೆಡಿ ಹೋಗವನೆ. ಸೊ ಅದಕ್ಕೋಸ್ಕರ ನಮ್ದು ಒಂದು 5 ಚಾರ್ ಲಾರಿ ಹಾಕುವ ಅಂತ ಸ್ಕೆಚ್ ಹಾಕಿದೀವಿ ಸ್ಯಾಂಡ್ ಮಾಫಿಯಾಗೆ ಫುಲ್ ಸಾಕತ್ತಾಗಿರುತ್ತೆ. ನೆಕ್ಸ್ಟ್ ಎಪಿಸೋಡ್ನ ಫುಲ್ ನೋಡಿ ಅಂತ ಹೇಳ್ತೀನಿ. ಈ ಎಪಿಸೋಡ್ ಅಷ್ಟೇ ಗುರು, ದೊಣ್ಣೆ ಬಿರಿಯಾನಿ ತಿನ್ನಕ್ ಹೋಗ್ತೀವಿ. ಸೊ ದೊಣ್ಣೆ ಬಿರಿಯಾನಿ ವಿತ್ ಏನದು ಬೆಳ್ಳುಳ್ಳಿ ಕಬಾಬ್ ಅಂತಾನೆ ಹೇಳ್ಬೋದು. ಸೊ ಓಕೆ ಬನ್ನಿ ಸ್ಟಾರ್ಟ್ ಮಾಡೋಣ. ಗಾಡಿ ಶುರು ಮಾಡ್ತೀನಿ. ಫಸ್ಟ್ ಗಾಡಿ ಸ್ಟಾರ್ಟ್ ಮಾಡೋಣ. ದೇವ್ರೇ ಆಂಜನೇಯ, ಗಾಡಿ ಚಾಲು ಹಂಗ್ ಮಾಡಪ್ಪ ಅಂತ ಹೇಳ್ತಾ ಬಾ ಗುರು ಸ್ಟಾರ್ಟ್ ಮಾಡೋಣ. ಓ ಗುರು, ಗಾಡಿ ಸ್ಟಾರ್ಟ್ ಆಗ್ಬಿಡ್ತು ಗುರು. ನನಗೆ ಆಶ್ಚರ್ಯ ಆಗ್ಬಿಡ್ತು. ಗಾಡಿ ಸ್ಟಾರ್ಟ್ ಆಯ್ತು. ಟಿವಿ ನೋಡಿ, ಟಿವಿಲಿ ಎಲ್ಲ ತೋರಿಸ್ತೈತೆ. ಸೊ ಟಿವಿಲಿ ಏನು ತೋರಿಸಲ್ಲ ಬಿಡಿ ನಿಮಗೆ. ಸೊ ಯಾಕಂದ್ರೆ ಟಿವಿ ನಾವು ಮ್ಯಾಪ್ ಮಾತ್ರ ಆ್ಯಡ್ ಮಾಡಿರ್ತೀವಿ. ಸೊ ಮ್ಯಾಪ್ ಹಂಗೆ ಬರ್ತಾ ಇರುತ್ತೆ. ನೋಡ್ತಿರ್ಬೋದು, ನಮ್ಮ ಫ್ರೆಂಡ್ಸ್ ಎಲ್ಲ ಬ್ಯಾಗ್ ಎಲ್ಲ ತುಂಬ್ಕೊಂಡ್ಬಿಡ್ತಾರೆ. ಬ್ಯಾಗಲ್ಲೆಲ್ಲ ಬಿರಿಯಾನಿ ತುಂಬ್ಕೊಂಬರಮ್ಮ ಅಂತ. ಸೊ ಇವಾಗ ಹೋಗಿ ಬಿರಿಯಾನಿ ತುಂಬ್ಕೊಂಬರೋ ಕೆಲಸ ಮಾಡೋಣ ಬನ್ನಿ. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು. ಅಕ್ಕಿಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಇನ್ನೇನಿಲ್ಲ ಗುರು, ಸ್ಟಾರ್ಟ್ ಮಾಡಿದೀನಿ. ಹ್ಯಾಂಡ್ ಬ್ರೇಕ್ ತೆಗಿಬೇಕಂತ ಹ್ಯಾಂಡ್ ಬ್ರೇಕ್ ತೆಗೆದೆ. ಓ ಇಲ್ಲೇ ಗುರು ಹ್ಯಾಂಡ್ ಬ್ರೇಕ್ ನೋಡಿ ಗುರು. ಹ್ಯಾಂಡ್ ಬ್ರೇಕ್ ಸಮೇತ ವರ್ಕ್ ಆಗುತ್ತೆ. ಸೊ ನನಗೂ ಗೊತ್ತಿಲ್ಲ, ವೈಪರ್ ವರ್ಕ್ ಆಗುತ್ತೆ. ಓ ಮಾಗು ಟುರುಲ್ಲ, ವೈಪರ್ ವರ್ಕ್ ಆಗುತ್ತೆ ಮರಾಯ. ಓ ಸೈಕ್ ಐತೆ ಗುರು ಗಾಡಿ ಮಾತ್ರ. ಒಳಗಡೆ ಲೈಟ್ ಹತ್ತದಂತೆ. ಓ ಇದ್ಯಾವ್ದು ಗುರು, ನೀಲಿ ಬಣ್ಣದ ಲೈಟು ಸಾಕಾಗೈತೆ ಮರ. ಒಳ್ಳೆ ಸಾಕಾಗಿರೋ ಲೈಟ್ ಐತಂತೆ. ಓ ನಮ್ಮ ಟಿ ಗಾಡಿ ಇಷ್ಟೊಂದು ಚಂದ ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಗುರು. ನಾನು ಇಷ್ಟೊಂದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ. ಸೊ ಬನ್ನಿ ಹೋಗಮ್ಮ, ಇನ್ಯಾಕೆ ತಡ ಮಾಡೋದು, ಗಾಡಿ ಹೊರಗೆ ತಕ್ಕಂತ ಹೋಗೋಣ. ಸೊ ಮೂವ್ ಮಾಡೋದೆ ಗಾಡಿನ. ಸೊ ಅವ್ರು ಗಾಡಿ ಮೂವ್ ಮಾಡ್ತಾ ಇದೀನಿ ಗುರು. ಸೈಕ್ ಆಗೈತೆ ನಮ್ಮ ಗಾಡಿ, ನೋಡ್ತಿರಲ್ವಾ. ಒಂದು ಸೆಲ್ಫಿ ತಗೊಂಬೇಕಾಯ್ತು ಗುರು. ಫಸ್ಟು ಇಲ್ಲೇ ದೊಣ್ಣೆ ಬಿರಿಯಾನಿ ತಿನ್ನಕ್ಕೆ ಹೋಗ್ತೀವಿ. ಆಮೇಲೆ ಒಂದು ಫೋಟೋ ತಗೊಂಬೋಣಲ್ವಾ. ಗಾಡಿ ಒಂದು ಫೋಟೋ ತಗೊಳ್ಳೋಣ. ಒಂದು ಫೋಟೋ ತಗೊಂಡಿನಿ. ಆದ್ರೂ ಇರ್ಲಿ ಒಂದು ಫೋಟೋ ನಮಗೂ ಒಂದು, ಯಾಕಂದ್ರೆ ಒಂದು ಸವಿ ನೆನಪು ಈ ಗಾಡಿಯಲ್ಲಿ ತಗೊಂಡು ಹೊಂಟಿದ್ವಿ. ಸೊ ಬನ್ನಿ ಹೋಗೋಣ, ದೊಣ್ಣೆ ಬಿರಿಯಾನಿ ತಿನ್ನಕ್ಕೆ ಹೋಗೋಣ. ಸೊ ಗಾಡಿನ ಶುರು ಮಾಡ್ಕೊಂಡು ಹೊಂಟಿವಿ. ನಾನು ಹೋಗ್ತೀನಿ, ಭಾಳ ದೂರ ಹೋಗಲ್ಲ. ಯಾಕಂದ್ರೆ ಮತ್ತೆ ನನಗಿನ್ನ ಮೊದಲೇ ಅಭ್ಯಾಸ ಇಲ್ಲ. ಟಿ ವ್ಯಾನೆಲ್ಲ ಹೊಡೆದು, ಯಾಕಂದ್ರೆ ಲಾರಿ ಪಾರಿ ಹೊಡೆದು ನಾವು KSRTC ಎಲ್ಲ ಹೊಡೆದಿರ್ತೀವಿ. ಸೊ ಅದಕ್ಕೋಸ್ಕರ ಈ ಒಂದು ಗಾಡಿನ ಹೊಡೆದ ಅಭ್ಯಾಸ ಇಲ್ಲ ಗುರು. ಸೊ ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲೇ ಲೆಫ್ಟಲ್ಲಿ ಹೋಗಿ ಒಂದು 50 ಕಿಲೋಮೀಟರ್ ಹೋಗ್ಬೇಕು. ಭಾಳ ದೂರ ಏನಿಲ್ಲ, ಒಂದು 50-60 ಕಿಲೋಮೀಟರ್ ಹೊಡಿಬೇಕು. ಓಹೋ ಇದೇನ್ ಗುರು. ಓ ಲಾರಿ ವೈಟ್ ಮಾಡ್ಬಿಡು. ಹಂಗೆಲ್ಲ ಬರಬಾರ್ದು ಮರ ನೀನು, ನಿಧಾನಕ್ಕೆ ಬಾ. ಓ ಏನ್ ಗುರು, ಇಂಥ ಅಂಶಗಳೆಲ್ಲ ತಗೊಂಡ್ಬಿಟ್ಟಿದ್ದು ಇಲ್ಲಿ. ನಾನು ಈ ಸೈಡು ಬೆಂಗಳೂರು ಸೈಡಲ್ಲೆಲ್ಲ ಚೆನ್ನಾಗಿರುತ್ತೆ ಅನ್ಕೊಂಡಿದ್ದೆ ರೂಟು, ಬಟ್ ಈ ರೂಟೇ ಸರಿ ಇಲ್ಲ. ಸೊ ಇರ್ಲಿ ಬನ್ನಿ, ಏನಾಗಲ್ಲ, ಹೋಗೋಣ. ನಾವು ಬೇಗ ಹೋಗ್ಬಿಟ್ರೆ ಇಲ್ಲಿ ನೋಡ್ತಿರಲ್ವಾ, ಭಾಳ ಗುಂಡಿ ತಗೋಗಳೆಲ್ಲ ಗಾಡಿ ಹೊಡೆಯೋಕೆ ಭಾಳ ಕಷ್ಟ ಆಗ್ತಾ ಉಂಟು. ಸೊ ಭಾಳ ಜೋರಾಗಿ ಹೋದ್ರೆ ಆಮೇಲೆ ಎತ್ತಾಕ್ಬಿಟ್ರು ನೋಡಿ ಹೆಂಗೆ ಎತ್ತಾಗುತ್ತೆ ಗಾಡಿ. ಮೊನ್ನೆನ ರೆಡಿ ಮಾಡ್ಸ್ಕೊಂಡ್ ಬಂದೀನಿ ಹೊಸ ಗಾಡಿನ. ಹೊಸ ಪೇಂಟ್ ಎಲ್ಲ ಬಳಸ್ಕೊಂಡ್ ಬಂದೀವಿ. ಮತ್ತೆ ಸುಮ್ಮನೆ ಇರ್ಲಾರ್ದ ಇರುವೆ ಬಿಟ್ಕೊಂಡಂಗೆ ಆಗ್ಬಿಟ್ಟು ಅದಕ್ಕೆ ಹೊಡಿತಾಯ್ತು. ಬಾಗ್ರು ಸ್ವಲ್ಪ ಸ್ಪೀಡ್ ಟೆಸ್ಟ್ ಮಾಡೋಣ ಬನ್ನಿ ಬ್ರೋ. ಏನಂತೀರ ಗೈಸ್? ಫುಲ್ ಸ್ಪೀಡ್ and then hand brake. ಸ್ಪೀಡ್ ಟೆಸ್ಟ್ ಮಾಡ್ತಾ ಇದೀನಿ. ಇದೇ ಗ್ಯಾರೇಜ್ ನೋಡಿ ಬ್ರೋ, ನಾವು ಗಾಡಿನ ಸ್ವಲ್ಪ ಮೊನ್ನೆ ಎಲ್ಲ ಟಿಂಕರಿಂಗ್ ಎಲ್ಲ ವರ್ಕ್ಸ್ ಎಲ್ಲ ಮಾಡಿಸಿದ್ದೆ ಗ್ಯಾರೇಜ್ ಅಲ್ಲಿ. ಸೊ ಇವಾಗ ಹಿಂಗೆ ಹೋಗ್ತಾ ಇದೀವಿ.
ಆಲ್ಮೋಸ್ಟ್ ನಿಯರ್ ಅದೀವಿ ಗುರು, ಏನ್ ಭಾಳ ದೂರ ಏನಿಲ್ಲ, ಒಂದು 20 ಕಿಲೋಮೀಟರ್ ಹೊಡಿಬೇಕಷ್ಟೇ, ಜಾಸ್ತಿ ಏನು ದೂರ ಹೋಗಿಲ್ಲ. ಸೊ ಅದಕ್ಕೋಸ್ಕರ ಬಿರಿಯಾನಿ ತಿನ್ನೋ ಪ್ರೋಗ್ರಾಮ್ಗೋಸ್ಕರನೇ ಕರ್ಕೊಂಬಂದಿನಿ, ನನ್ನ ಫ್ರೆಂಡ್ಸ್ ಎಲ್ಲ ಕರ್ಕೊಂಬಂದಿನಿ. ಮತ್ತೆ ಎಡವಟ್ ಆಗ್ಬಿಡುತ್ತೆ. ಫ್ಯೂಯಲ್ ಹಾಕ್ಸ್ಬೇಕಾ ಗುರು? ಎಣ್ಣೆ ಹಾಕ್ಸೋಣ ಗಾಡಿಗೆ. ನೋಡ್ತಿರಲ್ಲ, ಬ್ರೇಕ್ ಕಂಟ್ರೋಲ್ ಇದೆ, ಸ್ಟೇರಿಂಗ್ ಕಂಟ್ರೋಲ್ ಇಲ್ಲ ಗುರು. ಸ್ಟೇರಿಂಗ್ ಸರಿಯಾಗಿ ಕಂಟ್ರೋಲೇ ಸಿಗ್ತಿಲ್ಲ, ಏನು ಮಾಡೋದು? ಬನ್ನಿ, ಇಲ್ಲಿ ಏನು ರೇಟ್ ಐತೆ ಗೊತ್ತಿಲ್ಲ. ನಾವು ಈ ಬೆಂಗಳೂರು ಸೈಡ್ ಬಂದ್ಬಿಟ್ರೆ ನಾನು ಹಿಂಸೆ ಗುರು. ಓಹೋ ಓಕೆ, ಒಂದು ನಿಮಿಷ ಇರಿ, ಇಂಜಿನ್ ಆಫ್ ಮಾಡಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸೋಣ. ಎಷ್ಟು ಗುರು ಡೀಸೆಲ್ ಪ್ರೈಸ್ ನೋಡಿ, ಎಷ್ಟು ಲೀಟ್ರು? ಟೋಟಲ್ 40 ಲೀಟ್ರ್ ಡೀಸೆಲ್ ಹಿಡಿತೀವ್ರು ನಮ್ಮ TT. ಮೊನ್ನೆ ಫುಲ್ ಟ್ಯಾಂಕ್ ಮಾಡ್ಸಿದ್ನಪ್ಪ, ಇದೇನು ಬಕಾಸೂರ ಆಗ್ಬಿಟ್ಟೈತೆ, ಫುಲ್ಲು ಕುಡ್ತಾ ಕುಡಿತೈತೆ ಡೀಸೆಲ್ ಮಾತ್ರ. ನೋಡಕ್ ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸ್ತಾರೆ, ಬಟ್ ಸಖತ್ ಗೋಳಿಕತ್ತಾರೆ ನಮ್ಮನ್ನ. ಸೊ ಬನ್ನಿ ಹೋಗೋಣ. ಹೆಂಗು ಡೀಸೆಲ್ ಅಂತ ಹಾಕ್ಸಿದಾಗಿದೆ. ಸೊ ಎನಫ್ ಡೀಸೆಲ್ ಹಾಕ್ಸಿದೀವಿ, ದುಡ್ಡು ಕಟ್ಟಾಯ್ತು, ದುಡ್ಡು ಅಕೌಂಟಿಂದ ಡೈರೆಕ್ಟ್ ಕಟ್ಟಾಗುತ್ತೆ. ನಿಧಾನಕ್ಕೆ ಹೋಗ್ರು. ಸೊ ಗಾಡಿನಂತೂ ಇಟ್ಟು ಬಾರ್ಸೋದು ಹೇಗೆ, ಯಾಕಂದ್ರೆ ನಮ್ದೇ ಹವ ಫುಲ್ಲು ಏನಾದ್ರು ಬರ್ಲೇ ಇಲ್ಲ ಗುರು, ಯಾಕೆ ಡೈಲಾಗ್ ಬಾಯಿಗೆ. ಸೊ ಬನ್ನಿ ಇಲ್ಲ ಹೋಗೋಣ. ಟೆಸ್ಟಿಂಗ್ ಎಲ್ಲ ಮಾಡೋದು ಬೇಡವ, ನಮ್ಮ ಗಾಡಿನ ಹೊಸ ಗಾಡಿ, ಮತ್ತೆ ಅಲ್ಲೆಲ್ಲ ಮುಂದೆ ಬಿದ್ದಿತ್ತು. ಸೊ ಮತ್ತೆ ಆಮೇಲೆ ಹಾಕ್ಬೇಕು ಎಲೆ ಸವಸ. ನಮ್ಮ ಗಾಡಿ ಬೇರೆ ಮೊದಲೇ ಹೊಸ ಗಾಡಿ, ಮತ್ತೆ ಎಲೆ ಸವಸ ಅಂತೀವಲ್ಲ ಅದೇನಂತಾರಲ್ಲ. ಸೊ ಎಡವಟ್ಟಾಗಿರೋದಂತ ಈಗ ಅಂತೂ ಇಂತೂ ಬಂದ್ವಿ ಗುರು. ಈಗ ದೊಣ್ಣೆ ಬಿರಿಯಾನಿ ಇಲ್ಲೇ ರೈಟಿಗೆ ಹೋಗ್ಬೇಕಾ? ಸರಿ ಅಣ್ಣ. ಓ ಗುರು, ಏನು ಗುರು, ದೊಣ್ಣೆ ಬಿರಿಯಾನಿ ಕರೆಯೋದಕ್ಕೋಸ್ಕರನೇ ಇಲ್ಲಿ ಒಬ್ಬರು ನಿಲ್ಸ್ಬಿಟ್ಟವ್ರೆ. ಹೋಟ್ಲರ್ ಅಣ್ಣ, ಸರಿ ಅಣ್ಣ, ಹೋಗ್ತೀವಣ್ಣ. ಹೋಟ್ಲರು ಹೇಳವ್ರೆ ಹೋಟ್ಲಿಗೆ ಹೋಗ್ಬೇಕಂತೆ, ಬನ್ನಿ ಗುರು ಹೋಟ್ಲ್ ಹತ್ರ ಹೋಗೋಣ. ಇದು ಸ್ಕ್ರಿಪ್ಟ್ ಬಂದ್ಬಿಟ್ಟು ಫುಲ್ ಹೆವಿ ಆಗ್ಬಿಡ್ತು. ಸೊ ಗೈಸ್, ಯಾರ್ಯಾರು ಇನ್ನು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ. ಇದೇ ರೀತಿ ಕನ್ನಡದಲ್ಲಿ ಒಳ್ಳೊಳ್ಳೆ ಕಂಟೆಂಟೆಡ್ ವಿಡಿಯೋಸ್ ಬರ್ತಾ ಇರುತ್ತೆ. ಇನ್ಮೇಲಿಂದ ಪಾರ್ಟ್ 1 ಪಾರ್ಟ್ 2 ವಿಡಿಯೋಸ್ ಬರ್ತಾ ಹೋಗುತ್ತೆ. ಸೊ ಇನ್ನು ಯಾರ್ಯಾರು ವಿಡಿಯೋಸ್ನ ನೋಡಿಲ್ಲ ದಯವಿಟ್ಟು ಹೋಗಿ ವಿಡಿಯೋ ನೋಡ್ಕೊಂಡ್ ಬನ್ನಿ. ಎಲ್ಲೋ ಮಿಸ್ ಆಯ್ತು ಗುರು, ರೂಟ್ ಮಿಸ್ ಹೊಡಿತು ಅನ್ಸುತ್ತೆ. ನನ್ಸಿಗೆ ಮಿಸ್ ಹೊಡೆಯೋದೇನು ಮಿಸ್ ಮಾಡ್ಕೊಂಬಿಟ್ಟಿಂಗ್ ಗುರು. ಹಿಂದೆ ಹೋಗ್ಬೇಕಾಯ್ತು, ಮುಂದೆ ಎಲ್ಲ ಬಂದೀನಿ. ಸೊ ಹೋಟ್ಲಿರೋದು ಅಲ್ಲಿರೋದು ನೋಡಿ ಗುರು, ಅಲ್ಲಿ ಹೋಟ್ಲು ಕಾಣುತ್ತೆ, ಬಟ್ ರಿವರ್ಸಲ್ಲಿ ಹೊಡಿಬೇಕೀಗ. ಸೊ ಇಲ್ಲೇ ಅಲ್ಲ, ಕ್ರಾಸ್ ಹೊಡ್ಕೊಂಡು ಬನ್ನಿ. ಇದು ಪಕ್ಕದಲ್ಲೇ ಯಾವ್ದೋ ಲಾಡ್ಜ್ ಐತೆ ಗುರು, ಲಾಡ್ಜಲ್ಲೆಲ್ಲ ಬಂದ್ಬಿಟ್ಟಿವ ನಾವು, ಲಾಡ್ಜ್ ಹತ್ರ ಎಲ್ಲ. ಸೊ ಸೇಫ್ ಇದೆ ಲಾಡ್ಜ್, ಚೆನ್ನಾಗಿ ಗುರು. ಸ್ಟೇ ಆಗಂಗಿದ್ರೆ ಇಲ್ಲೇ ಇರ್ಬೇಕು ಗುರು. ಸತಿ ಯಾವ್ದಾದ್ರು ಟ್ರಿಪ್ ಅಂದ್ರೆ ಇಲ್ಲೇ ಸ್ಟೇ ಹಾಕ್ಸ್ತೀನಿ ಗುರು. ನೆಕ್ಸ್ಟ್ ಬೆಂಗಳೂರು ಸೈಡ್ ಯಾವ್ದಾದ್ರು ಟ್ರಿಪ್ ಬಂದರೆ ಸೊ ಇಲ್ಲೇ ಸ್ಟೇ ಮಾಡಿಸಿದ್ರೆ ಆಯ್ತು ಗುರು. ಬಾಗುರು ಫಸ್ಟ್ ಹೋಗೋಣ. ಯಾಕೆ ಬೇಕು ಎಲ್ಲೇ ಸವಸ? ಕರೆಕ್ಟಾ ಗೈಸ್? ಕರೆಕ್ಟ್ ಹೆಂಗೆ ಗೈಸ್? ಯಾಕಂದರೆ ಎಲ್ಲೇ ಸವಸ ಗೊತ್ತಿಲ್ಲ ಪ್ಲೇಸು, ಬಂದ್ಬಿಡ್ತೀವಿ. ಹೋಟ್ಲಿ ಎಲ್ಲೈತೆ ಗೊತ್ತಿಲ್ಲ, ಸಂದಿಗೊಂದಿಲಿ ಸುತ್ತಿಕೊಂಡು ಹೋಗಿವೆ ಗುರು. ಹೋಟ್ಲಿ ಎಲ್ಲ ಹೋಗ್ಬೇಕಂತಾನೆ ಗೊತ್ತಿಲ್ಲ ಗುರು ನನಗೆ, ರೂಟ ಮಾಡ್ತೋಗ್ಬಿಟ್ಟೈತಿ ಬೆಂಗಳೂರು ಸೈಡು. ಇಲ್ಲ. ಸೊ ಗೈಸ್, ಹೋಟ್ಲ್ ಹತ್ರ ಅಂತೂ ಬರ್ತಾ ಇದೀವಿ, ದೊಣ್ಣೆ ಬಿರಿಯಾನಿ ತಿನ್ನಕ್ಕೆ ಹೋಗ್ತಾ ಇದೀವಿ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಅನ್ಕೊಂಡಿನಿ. ಏನಿಲ್ಲ, ದೊಣ್ಣೆ ಬಿರಿಯಾನಿ ಹೋಟ್ಲ್ ಹತ್ರ ಹೋಗ್ತೀವಿ. ಎಲ್ಲ ಹೋಟ್ಲೊಳಗಾಗಿದ್ದೆಲ್ಲ ನಿಮಗೆ ತೋರ್ಸೋಕ್ಕಾಗಲ್ಲ, ಯಾಕಂದ್ರೆ ನಮಗೆ ಹೊಟ್ಟೆ ನೋವು ಬಂದ್ಬಿಡುತ್ತೆ ಊಟ ಮಾಡೋದು ಎಲ್ಲ ತೋರಿಸ್ಬಿಟ್ರೆ. ಆಮೇಲೆ ಎಲ್ಲೇ ಸವಸಾದ್ರು ನೋಡ್ಬೋದು, ಇದೇ ಹೋಟ್ಲು, ಇದೇ ಚಂದ್ರಣ್ಣ ಅವ್ರ ಹೋಟ್ಲು. ಇವತ್ತು ಚಂದ್ರಣ್ಣ ಹೋಟ್ಲಿಗೆ ಬಂದ್ಬಿಟ್ಟಿವಿ ಗುರು, ಸೈಕಾಗೈತೆ ಚಂದ್ರಣ್ಣ ಹೋಟ್ಲು. ನಿಮ್ಗೆ ಯಾರಿಗೆಲ್ಲ ಹೋಟ್ಲಲ್ಲಿ ದೊಣ್ಣೆ ಬಿರಿಯಾನಿ ತಿಂದಿರೋ ದಯವಿಟ್ಟು ಕಮೆಂಟ್ ಮಾಡಿ. ನಾನಂತೂ ತಿಂದಿಲ್ಲ ಗುರು ರಿಯಲ್ ಲೈಫಾಗೆ. ಸೊ ಇನ್ನು ಗೇಮಲ್ಲಿ ಮಾತ್ರ ತಿನ್ನೋಣ ಟೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಇದೇ ರೀತಿ ಯಾರ್ಯಾರು ಒಳ್ಳೊಳ್ಳೆ ಕಂಟೆಂಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಿರೋ ನಮ್ಮ ಬೆಂಕಿ ಗೇಮರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿದಲ್ಲೇ ಫಾಲೋ ಮಾಡಿ. ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಎಲ್ಲ ಕಡೆನೂ ಚಾನಲ್ ಇರುತ್ತೆ ನಮ್ಮದು. ಮತ್ತೆ ವಾಟ್ಸಪ್ ಚಾನಲ್ ಕ್ರಿಯೇಟ್ ಮಾಡಿದ್ದೀವಿ ಗುರು, ವಾಟ್ಸಪ್ ಚಾನಲ್ ಹೋಗಿ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸೋಣ. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ನಾನು ನಿಮ್ಮ ಬೆಂಕಿ ಗೇಮರ್ ಬರ್ತಾ ಇರ್ತೀನಿ ಒಳ್ಳೊಳ್ಳೆ ಕಂಟೆಂಟ್ ಜೊತೆಗೆ. ಓಕೆ, ಬೈ ಬೈ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಾಟಾ, ಬೈ ಬೈ ಗೈಸ್.